ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಲ್ಲಿ ಕನಕೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. 5 ದಿನಗಳಿಂದ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಇವತ್ತು ವೈಭವದ ತೆರೆ ಬಿದ್ದಿದೆ. ಕನಕೋತ್ಸವ ರಂಗುರಂಗಿನ ಹಬ್ಬ, ಎಲ್ಲೆಡೆ ಹಬ್ಬದ ಸಂಭ್ರಮ ಸಡಗರ. ಡಿಸಿಎಂ ಡಿಕೆಶಿ ಸ್ವಕ್ಷೇತ್ರ ಕನಕಪುರದಲ್ಲಿ ಅದ್ದೂರಿ ಕನಕೋತ್ಸವ ನಡೆಯುತ್ತಿದೆ. ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಪುರಸ್ಕರಿಸುವ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ 14 ವರ್ಷಗಳಿಂದ ವಿನೂತನ ಕಾರ್ಯಕ್ರಮ ಆಯೋಜಿಸುತ್ತಿದ್ದಾರೆ. ಜನವರಿ 28ರಿಂದ ನಡೆಯುತ್ತಿರುವ ಕನಕೋತ್ಸವದಲ್ಲಿ ಗ್ರಾಮ ದೇವತೆಗಳ ಮೆರವಣಿಗೆ, ವಿವಿಧ ರೀತಿಯ ಸ್ಪರ್ಧೆಗಳು, ಪ್ರತಿಭಾ ಪುರಸ್ಕಾರ, ಮ್ಯಾರಥಾನ್, ತಾರಾ ಮೆರುಗು, ರಸಮಂಜರಿ, ಗಾಯಕರ ಕಂಠಸಿರಿ ಮೇಳೈಸಿದೆ. ಊರ ಹಬ್ಬದ ರೀತಿಯ ಕಾರ್ಯಕ್ರಮ ರಾಜ್ಯದ ಗಮನ ಸೆಳೆದಿದೆ. By profession, I am a businessman. By choice, I am an educationist. By passion, I am a politician ಅಂತ ಯಾವಾಗಲೂ ಕೂಡ ನಾನು ಹೇಳ್ತಾ ಇರ್ತೇನೆ. ಹಂಗೆ ಇವತ್ತು ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್. ನಿಮ್ಮನ್ನೆಲ್ಲ ತಯಾರಿ ಮಾಡಬೇಕು. ನೀವು ಡಿ ಕೆ ಶಿವಕುಮಾರ್ ಆಗಬೇಕು, ನೀವು ಪ್ರದೀಪ್ ಈಶ್ವರ್ ಆಗಬೇಕು, ನೀವು ಸುರೇಶ್ ಆಗಬೇಕು, ನೀವು ಐಶ್ವರ್ಯ ಹೆಗಡೆ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನೀವು ರಮೇಶ್ ಆಗಬೇಕು. ಆ ದೃಷ್ಟಿಯಿಂದ ಇವತ್ತು ನಿಮ್ಮನ್ನೆಲ್ಲ ನಾನು ಆಹ್ವಾನಿಸಿದ್ದೇನೆ. ಇನ್ನು ಕಾರ್ಯಕ್ರಮದಲ್ಲಿ ನಿನ್ನೆ ನಟ ನಟಿಯರ ದಂಡೇ ನೆರೆದಿತ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ರಚಿತಾ ರಾಮ್, ಮೇಘಾ ಶೆಟ್ಟಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಗಾಯಕ ವಿಜಯ್ ಪ್ರಕಾಶ್ ಗಾನ ವೈಭವ, ಜಸ್ಕರನ್, ಮಂಗ್ಲಿ ಕಂಠಸಿರಿಗೆ ಜನರು ಅಕ್ಷರಶಃ ಕಳೆದು ಹೋದ್ರು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿಯ ಕಾಮಿಡಿಯು ಮಸ್ತ್ ಆಗಿತ್ತು. ಮಗುಗೆ ತುಂಬಾ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡೋಂತ ಒಂದು ಆಸೆ. ಅವ್ರ ತಾಯಿ ಫೋನ್ ಮಾಡಿದ್ದಾರೆ, ಇಲ್ಲಿದೆ ನೋಡು ಆ ಮಗು. ಕನಕೋತ್ಸವದಲ್ಲಿ ಡಿಕೆಶಿ ಕುಟುಂಬ ಸದಸ್ಯರು ಭಾಗಿಯಾಗಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್, ತಾಯಿ ಗೌರಮ್ಮ, ಪತ್ನಿ ಉಷಾ, ಮಗಳು ಐಶ್ವರ್ಯ ಭಾಗಿಯಾಗಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ರು. ಇವತ್ತು ಸಮಾರೋಪದ ಹಿನ್ನೆಲೆಯಲ್ಲಿ ನವೀನ್ ಸಜ್ಜು ನೇತೃತ್ವದ ರಸಮಂಜರಿಗೆ ಸಂಗೀತ ಪ್ರಿಯರು ತಲೆದೂಗಿದ್ರು. ಜೊತೆಗೆ ನಟ ರಿಷಬ್ ಶೆಟ್ಟಿ ಉಪಸ್ಥಿತಿಯು ನೆರೆದವರ ಉತ್ಸಾಹವನ್ನ ಡಬಲ್ ಮಾಡಿತ್ತು. ಇದೆಲ್ಲದರ ಜೊತೆಗೆ ಕೊನೆಯ ದಿನವಾದ ಇಂದು ಮೆಹಂದಿ ಸ್ಪರ್ಧೆ, ರಂಗೋಲಿ, ಚಿತ್ತಾರ ಎಲ್ಲರ ಗಮನ ಸೆಳೆಯಿತು. 5 ದಿನಗಳ ಅದ್ದೂರಿ ಕನಕೋತ್ಸವಕ್ಕೆ ತೆರೆ ಬಿತ್ತು. ಅನುಷಾ ಜೊತೆ ಪ್ರಶಾಂತ್ ಹುಲಿಕೆರೆ, ಟಿವಿ9 ರಾಮನಗರ.